ಸರ್ವ ಜನಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರಗಳು. ಪ್ರತಿಯೊಬ್ಬ ಪ್ರಜೆಯು ಈ ವಿಡಿಯೋ ದಯವಿಟ್ಟು ನೋಡಿ. ಇದು ನಮ್ಮ ಭಾರತನ ಉಳಿಸೋಕ್ಕೋಸ್ಕರ, ನಮ್ಮ ಭಾರತೀಯರಾಗಿ ನಾವು ಈ ವಿಡಿಯೋನ ನೋಡಬೇಕು. ಇದು ಕರೆಕ್ಟ್ ಆಗಿದ್ರೆ 4 ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ತಪ್ಪು ಮಾಡಿದರೆ ಬುದ್ಧಿ ಹೇಳಿ, ಸರಿ ಮಾಡಿದರೆ ದಯವಿಟ್ಟು ಹೊಗಳಿಕೆ ಏನು ಬೇಡ. ಒಂದು 4 ಜನಕ್ಕೆ ಈ ವಿಷಯ ತಲುಪಿ, ಈ ವಿಚಾರ 4 ಜನಕ್ಕೆ ತಿಳಿದ್ರೆ ಸಾಕು. ಇಲ್ಲಿ ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ದೇಶ ಪ್ರೇಮಿಯಾಗಿ ನಾನು ಈ ವಿಚಾರ ಮಾತಾಡ್ತಾ ಇದ್ದೀನಿ. ಬಿಟ್ಟರೆ ಯಾವುದೇ ಒಂದು ಯಾರೋ ಒಂದು ಸಪೋರ್ಟ್ಗಾಗಲಿ ಅಥವಾ ಯಾವುದನ್ನು ನಾನು ಎಲಿವೇಟ್ ಮಾಡ್ತಾ ಇಲ್ಲ. ಇಲ್ಲಿ ನಾನೊಬ್ಬ ಇಂಡಿಯನ್ ಆಗಿ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ಅನ್ಯಾಯ ಆಗ್ತಾಯಿದೆ, ಒಬ್ಬ ಭಾರತೀಯನಾಗಿ, ಒಬ್ಬ ರಾಜ್ಯದ ಪ್ರಜೆಯಾಗಿ ನನಗೆ ಅನ್ಯಾಯ ಆಗ್ತಾಯಿದೆ, ಅದನ್ನು ನಾನು ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ದೇಶಭಕ್ತನೂ ಈ ವಿಡಿಯೋನ ನೋಡಿ, ಪ್ರತಿಯೊಬ್ಬ ರಾಜ್ಯದ ಕರ್ನಾಟಕ ಪ್ರಜೆನೂ ಈ ವಿಡಿಯೋ ನೋಡಿ. ಅದರಿಂದ ವ್ಯೂಸು, ಅದು ಲೈಕ್ಸು ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ನಾನು ಯಾವತ್ತೂ ಇದನ್ನು ಮಾನಿಟೈಸೇಷನ್ ಮಾಡ್ಕೊಂಡಿಲ್ಲ. ಅದು ಇಲ್ಲ, ಖಂಡಿತ ನಮಗೆ ನನ್ನ ದೇಶದ ಮೇಲಿರೋ ಪ್ರೀತಿಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗ್ತಾ ಇದೆ, ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗ್ತಾ ಇದೆ. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸರಿಯಾದ ಫೆಸಿಲಿಟಿ ಇಲ್ಲ. ಆಮೇಲೆ ಪ್ರೈವೇಟ್ ಕಾಲೇಜ್ಗಳು ದಿನೇ ದಿನೇ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಯಾರ್ದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲ್ಗಳು ಯಾರ್ದು ಜಾಸ್ತಿ ಆಗ್ತಾ ಇದೆ, ಆ ಸ್ಕೂಲ್ಗಳನ್ನ ಕಟ್ಟಿಸ್ತಾ ಇರೋದು ಯಾರು, ಅದ್ರ ಬೆನ್ನಿಂದ ಇರೋದು ಯಾರು, ಯಾರು ಗಮನಕ್ಕೂ ಬಂದಿಲ್ಲ ಅಂತ ಏನಿಲ್ಲ. ಎಲ್ಲರೂ ಮಾತಾಡ್ಕೊತಾ ಇರ್ತೀರ, ಈ ಸ್ಕೂಲ್ ಇವ್ರದಂತೆ, ಈ ಕಾಲೇಜ್ ಇವ್ರದಂತೆ, ಇದೆಲ್ಲ ಎಲ್ಲರೂ ಮಾತಾಡ್ಕೊತಾ ಇದ್ದೀರ. ನಾನು ಮಾತಾಡ್ಕೊತಾ ಇರೋದು ಯಾರು ಗೊತ್ತಾ? ಮಿಡಲ್ ಕ್ಲಾಸ್ ಜನ. ಒಂದು ಮಗುಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಟೈಮ್ ಬಂದಾಗ ಸಾಲ ಮಾಡಿ ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ, ರಿಲೇಷನ್ ಹತ್ರ ದುಡ್ಡಿದ್ರೆ ಕೊಡು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿ ಸಾಲ ಮಾಡಿ ಅಲಿತಾ ಇದ್ದೀರಲ್ಲ, ನಾನು ನಿಮ್ಮಂಥವ್ರಿಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಫೆಸಿಲಿಟಿ, ಗೌರ್ಮೆಂಟ್ ಸ್ಕೂಲ್ನೇ ಪ್ರೈವೇಟ್ ಸ್ಕೂಲ್ ಥರ ಇಂಪ್ರೂವೈಸೇಷನ್ ಮಾಡಿದ್ರೆ ಯಾಕಾಗಲ್ಲ? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅಮೇರಿಕಾದಲ್ಲಿ ನಮ್ಮ ಅತ್ತೆ ಮಗ, ಅವರು ಮೈಸೂರು ಯೂನಿವರ್ಸಿಟಿಲಿ PhD ಮಾಡ್ತಾಯಿದ್ರು. ಇನ್ಸೆಕ್ಟ್ಸ್ ಬಗ್ಗೆ, ಸೊಳ್ಳೆಗಳ ಬಗ್ಗೆ, ಇನ್ಸೆಕ್ಟ್ಸ್ ಬಗ್ಗೆ ಮಾಡ್ತಾಯಿದ್ರು. ಅವ್ರಿಗೆ ಅಮೇರಿಕಾದಲ್ಲಿ ಅವರು ಇದನ್ನು ಮಾಡಿದರು, ಅಪ್ಲಿಕೇಶನ್ ಹಾಕಿದ್ರು. ಅಮೇರಿಕಾದಲ್ಲಿ ಅವ್ರಿಗೆ ಕಾಲೇಜಲ್ಲಿ ಸೀಟು ಸಿಕ್ತು. ಅಲ್ಲೋಗಿ PhD ಮಾಡಿದ್ರು. ಅವ್ರು ಅಲ್ಲಿ ಫ್ಯಾಮಿಲಿ ಸೆಟ್ಲಾದರು. ಅಲ್ಲಿ ಅವ್ರಿಗೆ ಮಗುನೂ ಆಯಿತು. ಆ ಮಗುಗಲ್ಲಿ ಗ್ರೀನ್ ಕಾರ್ಡು ಸಿಕ್ತು. ಈಗ ಆ ಮಗುಗೊಂದು ಅಮೇರಿಕನ್ ಸಿಟಿಸನ್ನು. ಇದು ನಮ್ಮ ಸ್ವಂತ ಫ್ಯಾಮಿಲಿ ಮ್ಯಾಟ್ರ್ ನಾನು ಹೇಳ್ತಾ ಇರೋದು. ನಾನು ಕೇಳಿದೆ, ಅವರು ಬಂದಾಗ, ಅವರು ಒಂದು ಫಂಕ್ಷನ್ಗೆ ಬಂದಾಗ ಕೇಳಿದೆ, ಅಲ್ಲಿ ಅಮೇರಿಕಾದಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ ಅಂತ. ಅವ್ರು ಹೇಳಿದ್ರು 1ರಿಂದ 12th ಇಲ್ಲಿ ನಾವು ಸೆಕೆಂಡ್ PU ಅಂತ ಏನು ಹೇಳ್ತೀವಿ, 1ರಿಂದ 12th ಫ್ರೀ ಎಜುಕೇಷನ್ನು. ಪ್ರೈವೇಟ್ ಸ್ಕೂಲ್ಗಳೇ ಇಲ್ವಂತೆ ಅಲ್ಲಿ, ಎಲ್ಲ ಗೌರ್ಮೆಂಟ್ ಸ್ಕೂಲೇ. ಪ್ರತಿಯೊಬ್ಬರು ಕೋಟಿಗೆ ಬದುಕಿರೋರು, ನಮ್ಮ ಇಂಡಿಯಾದಲ್ಲಿ ಹೇಳ್ದಂಗೆ ಕೋಟಿಗೆ ಬದುಕಿರೋರು, 1000ಕ್ಕೆ ದುಡಿಯೋರು, ಎಲ್ಲರೂ ಒಂದೇ ಸ್ಕೂಲ್ ಇರೋದು. ಅದು 1ರಿಂದ 12th ಫ್ರೀ ಅಂತೆ. ಅದಾದಮೇಲೆ 12th ಆದಮೇಲೆ ಆ ಮಕ್ಕಳು ಏನು ಓದ್ತಾರೆ, ಏನು ಎಜುಕೇಷನ್ ಅವ್ರು ಕಂಟಿನ್ಯೂಷನ್ ಮಾಡ್ತಾರೆ, ಅದಕ್ಕೆ ಕಂಪ್ನಿಗಳು ಬಂದು ಅವ್ರನ್ನ ಫ್ರೀಯಾಗಿ ಓದಿಸಿ, ಅದೇ ಕಂಪ್ನಿಲಿ ಕೆಲಸ ಕೊಡಿಸಿ, ಅವ್ರಿಗೆ ಓದಿಸಿರೋ ದುಡ್ಡನ್ನ ಅವ್ರ ಸಂಬಳದಲ್ಲಿ ಇಟ್ಕೊತಾರಂತೆ. ಇದು ಎಷ್ಟು ಚೆನ್ನಾಗಿದೆ ಸಿಸ್ಟಮು. ಅಲ್ಲಿ ಪ್ರೈವೇಟೈಸೇಷನ್ ಇಲ್ಲ, ಎಲ್ಲ ಗೌರ್ಮೆಂಟೇ ನೋಡ್ಕೊತಿದೆ. ಹಾಗಾಗಿ ಆ ಸಿಸ್ಟಮೆಟಿಕ್, ಇಲ್ಲಿ ನಾನು ಅಮೇರಿಕಾಗೆ ಓದಬೇಕು ಅಂತ ಎಷ್ಟು ಆಸೆಗಳು ಯಾಕೆ ಇಟ್ಕೊತಾರೆ ಅಂದರೆ, ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅಂತ. ಮೊನ್ನೆ ಚೀನಾದಲ್ಲಿ ನ್ಯೂಸ್ ನಿಮಗೂ ಗೊತ್ತಿರಬೇಕು, ಯಾರು ಪ್ರೈವೇಟ್ ಎಜುಕೇಷನ್ನಲ್ಲಿ ಬಿಸ್ನೆಸ್ ಮಾಡೋಂಗಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ಅಷ್ಟೆಲ್ಲ ಬಿಡಿ, ಇನ್ನೂ ಹತ್ರಕ್ಕೆ ಬಂದರೆ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಅವರು ಈ ಎಜುಕೇಷನಲ್ಲಿ ಫೀಸು ಇಷ್ಟೇ ಇರಬೇಕು, ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಫೀಸ್ ತಗೋಬೇಕು ಅಂತ ಫಿಕ್ಸ್ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗಿಲ್ಲ ಅಂತ ಚಿಂತೆ ಮಾಡ್ತಾಯಿದ್ದೀರಾ. ಬಟ್ ಸ್ವಲ್ಪ ಯೋಚನೆ ಮಾಡಿ. ಈ ಪಕ್ಷ ಉತ್ತಮ ಪ್ರಜಾಕೀಯ ಪಕ್ಷದ ಬಗ್ಗೆ ಹೇಳಿದ ತಕ್ಷಣ ವಿಡಿಯೋನ ಸ್ಕಿಪ್ ಮಾಡಿಬಿಡೋದು. ಆ ಪಕ್ಷದ ಹೆಸರು ಹೇಳ್ತಿದ್ದಂಗೆ ಇದು ಮಾಮೂಲಿ ಎಲ್ಲರ ಥರ ಇವರು ಅಂದ್ಕೊಳ್ಳೋದು. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇಲ್ಲಿ ಜನಗಳ ಬೇಡಿಕೆನೇ ಪಕ್ಷದ ಪ್ರಣಾಳಿಕೆ ಅಂತ ಹೇಳ್ತಾ ಇರೋ ಪಕ್ಷ, ನಿಮಗೋಸ್ಕರ ಬಂದಿರೋ ಪಕ್ಷ. ಆಮೇಲೆ ಖಂಡಿತ ಪ್ರೈವೇಟ್ ಸ್ಕೂಲ್ಗಳು ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳು ಎಲ್ಲ ತುಂಬ ಅನುಕೂಲವಾಗಿ, ಜನಗಳಿಗೆ ಅನುಕೂಲವಾಗಿ, ಮಿಡಲ್ ಕ್ಲಾಸ್ಗೆ ತುಂಬ ಹೆಲ್ಪ್ ಆಗೋ ರೀತಿ ಇದೆ. ನೋಡಿ, ನನ್ನ ಮಗನೂ ಒಂದು ಪ್ರೈವೇಟ್ ಸ್ಕೂಲಲ್ಲೇ ಓದಿದ್ದು. ಅದು ಬಂದು ಬರೀ 40,000 ರೂಪಾಯಿ ವರ್ಷಕ್ಕೆ, ಆಯಿತಾ. ನಮ್ಗೆ ತೀರಾ ಬರ್ಡನ್ ಆಗಲಿಲ್ಲ. ಸುಮಾರು 1.5 ಲಕ್ಷ 2 ಲಕ್ಷ ಸ್ಕೂಲ್ಗಳು ಇದ್ದಾವೆ. ಅಷ್ಟೊಂದು ಶಕ್ತಿ ಇಲ್ಲ ನಮಗೆ 40,000 ರೂಪಾಯಿ ಒಂದು ವರ್ಷಕ್ಕೆ. ಈಗ ನನ್ನ ಮಗ ಕಾಲೇಜ್ಗೂ ಸೇರಿಕೊಂಡ, ಅದು ಪ್ರೈವೇಟ್ ಕಾಲೇಜೇ. ಆ ಪ್ರೈವೇಟ್ ಕಾಲೇಜಲ್ಲೂ ಅಷ್ಟೇ, ಬರೀ 50,000 ರೂಪಾಯಿ ಇಡೀ ವರ್ಷಕ್ಕೆ, ಫಸ್ಟ್ PUಗೆ. ಇನ್ನೂ ಲಕ್ಷಾಂತರ ರೂಪಾಯಿ ಕಟ್ಟೋವಂಥ ಕಾಲೇಜು ಇದ್ದಾವೆ.
ಈ ಥರ ಜನಗಳಿಗೆ ಅನುಕೂಲ ಆಗುವಂಥ ಒಂದು ಪ್ರೈವೇಟೈಸೇಷನ್ ಇದ್ದರೆ ಖಂಡಿತ ಅದು ಒಳ್ಳೇದಾಗುತ್ತೆ. ಲಕ್ಷಾಂತರ ರೂಪಾಯಿ ಅದು ದುಡ್ಡನ್ನ ಇದು ಮಾಡ್ತಾ ಇದ್ದಾರೆ, ಅದಕ್ಕೊಂದು ಲೆಕ್ಕಾಚಾರ ಇಲ್ಲ. ಆಮೇಲೆ ನೋಡಿ, ಎಜುಕೇಷನ್ ಫ್ರೀ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಮಕ್ಕಳು ಡಾಕ್ಟ್ರ್ ಓದ್ತಾರೆ, ಡಾಕ್ಟ್ರ್ ಓದೋದಕ್ಕೆ ನಿಮಗೆ ಫ್ರೀಯಾಗಿ ನೀವು ನಿಮ್ಮನ್ನ ಮಕ್ಕಳನ್ನ ಡಾಕ್ಟ್ರ್ ಓದಿಸಿದ್ರೆ ಆ ಡಾಕ್ಟ್ರ್ ಆದಾಗ ಫ್ರೀಯಾಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೋದಲ್ವಾ? ಅದನ್ನು ನಾನು ಫ್ರೀ ಅಂದರೆ ಅದರ ಅರ್ಥ ಗೌರ್ಮೆಂಟ್ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂತ. ಎಷ್ಟೋ ದೇಶಗಳಲ್ಲಿ ಎಜುಕೇಷನ್ ಫ್ರೀ ಮತ್ತು ಹೆಲ್ತ್ ಫ್ರೀ ಮಾಡಿರೋದು ಏನಂದರೆ ಈ ಸಿಸ್ಟಮ್ಯಾಟಿಕ್ ಇಟ್ಕೊಂಡು. ಇವತ್ತು ನೀವು ಹೋಗಿ ಯಾರ್ಯಾರ ಸ್ಕೂಲ್ ಯಾರ್ಯಾರ ಹೆಸರಲ್ಲಿದೆ, ನ್ಯೂಸ್ ಚಾನಲ್ ನ್ಯಾಷನಲ್ ನ್ಯೂಸ್ ಚಾನಲ್ಗಳೇ ಬಹಿರಂಗವಾಗಿ ಹೇಳ್ತಾ ಇದೆ, ರಿಪೋರ್ಟ್ರುಗಳು ಹೇಳ್ತಾ ಇದ್ದಾರೆ, ಫೇಮಸ್ ರಿಪೋರ್ಟ್ರುಗಳು. ನೋಡ್ರಿ, ಈ ಮಿನಿಸ್ಟ್ರದು ಇಷ್ಟು ಕಾಲೇಜ್ ಇದೆ, ಈ ಮಿನಿಸ್ಟ್ರದು ಇಷ್ಟು ಸ್ಕೂಲ್ ಇದೆ, ಈ ಮಿನಿಸ್ಟ್ರದು ಇಷ್ಟು ಹಾಸ್ಪಿಟಲ್ಗಳಿದೆ. ಇದಕ್ಕಿನ್ನ ಪ್ರೂಫ್ ಬೇಕಾ? ಏನು ನಾವೇನು ದಡ್ರ ನಾವು ಅಂತ ನೋಡಿ. ನಾವು ಪ್ರಾಮಾಣಿಕತೆ ಮುಖ್ಯ ಆಡಳಿತದಲ್ಲಿ, ಬುದ್ಧಿವಂತಿಕೆ ಅಲ್ಲ. ಹೇಳ್ತಾರೆ ಪ್ರಜಾಕೀಯ ಬಂದರೆ ಅಧಿಕಾರಕ್ಕೆ, ಅದಕ್ಕೇನು ಗೊತ್ತಿದೆ ಆಡಳಿತ ಮಾಡೋಕ್ಕೆ? ಪ್ರಾಮಾಣಿಕತೆ ಇದೆ, ಪ್ರಾಮಾಣಿಕತೆಯ ಸಿದ್ಧಾಂತ ಹಾಕ್ಕೊಟ್ಟಿದ್ದಾರೆ ಉಪೇಂದ್ರ ಅವರು. ಆ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಬೇಕಷ್ಟೇ. ಇಲ್ಲಿ ನನ್ನ ಬುದ್ಧಿವಂತಿಕೆ ಬೇಕಾಗಿಲ್ಲ, ಆ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಬೇಕು. ಅದೇನು ಸಿದ್ಧಾಂತ? ಇಲ್ಲಿ ನಾವು ರ್ಯಾಲಿ ಮಾಡಲ್ಲ, ಬ್ಯಾನರ್ ಕಟ್ಟಲ್ಲ, ಪ್ರಚಾರ ಮಾಡಲ್ಲ, ಬೇರೆ ಪಕ್ಷದವ್ರನ್ನ ಬೈಯಲ್ಲ, ಟ್ರಾನ್ಸ್ಪರೆನ್ಸಿಯಾಗಿ ನಿಮಗೆ ಲೆಕ್ಕ ಕೊಡ್ತೀವಿ, ತೆರಿಗೆ ಹಣದ ಪ್ರತಿ 1 ರೂಪಾಯಿನೂ ಲೆಕ್ಕ ಕೊಡ್ತೀವಿ. ಇದಕ್ಕಿನ್ನ ಇನ್ನೇನು ಒಳ್ಳೆ ಸಿಸ್ಟಮ್ ಬೇಕು ನಿಮಗೆ? ರೋಡ್ಗಿಳಿಬೇಕು, ಬೀದಿಗಿಳಿಬೇಕು, ಕುಕ್ಕರ್ ಹಂಚ್ಬೇಕು, ಮನೆಗೆ ಹೋಗ್ಬೇಕು, ಒಬ್ಬೊಬ್ಬರಿಗೆ ಅವ್ರಿಗೆ ನಾವು ಮನೆ ಬಾಗಿಲಿಗೆ ಹೋಗಿ ತಟ್ಟಿ ಕೇಳಬೇಕಾ ಓಟ್ನ? ಇವತ್ತು ಸೋಷಿಯಲ್ ಮೀಡಿಯಾ ಇಲ್ವಾ? ಮನೆ ಬಾಗಿಲಿಗೆ ಹೋಗಿ ತಟ್ಟಿ ಯಾರು ಕೇಳಲ್ಲ. ಅಲ್ಲೊಂದು ಸ್ಟೇಜ್ ಹಾಕ್ಬೇಕು, ಆ ಸ್ಟೇಜಲ್ಲಿರೋ ಊರವ್ರನ್ನೆಲ್ಲ ಇದನ್ನ ಮಾಡಿ ಅವರು ಓಡಾಡೋ ರೋಡು ಅವತ್ತೆಲ್ಲ ಬಂದಾಗಬೇಕು. ಇಡೀ ಒಂದು ಅಷ್ಟು ದುಡ್ಡು ಖರ್ಚಾಗುತ್ತಲ್ಲ, ಅಷ್ಟು ದುಡ್ಡನ್ನ ರಿಟರ್ನ್ಸ್ ಇರ್ತಾರ. ಅದಕ್ಕಾಗಿ ಈ ಥರ ಪ್ರೈವೇಟೈಸೇಷನ್ ಅವ್ರು ಮಾಡ್ಕೊತಾ ಇದ್ದಾರೆ. ಯಾರ್ಯಾರು ನೀವು ಬೇಡ, ನಿಮ್ಮ ನಾಯಕರುಗಳೇ ಎಷ್ಟೋ ಜನ ಹೇಳಿದ್ದಾರೆ, ಇಲ್ಲ ಎಲೆಕ್ಷನ್ ತುಂಬ ದುಬಾರಿ ಆಗಿದೆ ಅಂತ. ಮಿನಿಸ್ಟ್ರು ಈ ಕಡೆ ಒಂದು ಪಕ್ಷದ ಮಿನಿಸ್ಟ್ರೂ ಹೇಳ್ಕೊಂಡಿದ್ದಾರೆ, ಹೌದೌದು ತುಂಬ ಕಾಸ್ಟ್ಲಿ ಆಗಿದೆ, ನಾವು ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ದಿನೇ ಎಲೆಕ್ಷನ್ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ, ನಮಗೀಗ ಎಲೆಕ್ಷನ್ನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ನೀವು CM ಪಟ್ಟಕದಲ್ಲಿ ಕುಣಿಸಿರೋಂಥ ಎಷ್ಟೋ ನಾಯಕರುಗಳು ಹೇಳ್ಕೊಂಡಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡೇ ಅಲ್ವಾ ನಾವು ಉಪೇಂದ್ರ ಅವರು ಪ್ರಜಾಕೀಯದಲ್ಲಿ ಇದನ್ನು ಹೊಡಿಬೇಕು, ಈ ಸಿಸ್ಟಮ್ ಇದರಿಂದ ಈಚೆ ಬರಬೇಕು. ಎಷ್ಟೋ ನಾಯಕರು ಒಳಗೂ ಆಸೆ ಇದೆ ಇದರಿಂದ ಈಚೆ ಬರೋದಕ್ಕೆ. ಬಟ್ ಆದರೆ ಅವ್ರು ಆ ಸುಳಿಯಲ್ಲಿ ಸಿಗಾಕೊಂಡಿರೋದ್ರಿಂದ ಬರೋಕ್ಕಾಗ್ತಿಲ್ಲ. ಅದಕ್ಕೆ ಕಾರಣ ಯಾರು? ನಾವೇ ಪ್ರಜೆಗಳು. ನಾವು ಪ್ರಜೆಗಳು ಎಲ್ಲರೂ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ ಅಂತಲ್ಲ, ವಿಚಾರಕ್ಕೆ ಓಟ್ ಹಾಕಿ. ಆ MLA ಮನೆಗೆ ಬಂದು ನಿಮ್ಮ ಹತ್ರ ಬಂದು, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲೇ ನಿಮಗೆ ಈ ರೀತಿ ನಿಮ್ಮ ಬೇಡಿಕೆನೇ ನಮ್ಮ ಪ್ರಣಾಳಿಕೆ, ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆನ ಯಾವ ಸಮಸ್ಯೆನ ಫಸ್ಟ್ ಬಗೆಹರಿಸ್ಬೇಕು ಅಂತ ಪೋಲಿಂಗ್ ನಡೆಸಿ, ಅದ್ರ ಮುಖಾಂತರ ಆ ಸಮಸ್ಯೆನ ಬಗೆಹರಿಸಿ, ಅದಕ್ಕೆ ಎಷ್ಟು ದುಡ್ಡು ರಿಲೀಸ್ ಆಗಿತ್ತು, ಎಷ್ಟು ಖರ್ಚಾಗಿದೆ, ಎಷ್ಟು ದಿನದೊಳಗಡೆ ಮಾಡಿದ್ದೀವಿ, ಇನ್ನು ಮೇಲೆ ಇನ್ನೂ ಏನೇನು ಮಾಡಬೇಕು, ಈ ರೀತಿ ಚರ್ಚೆ ಮಾಡಿ, ಈ ರೀತಿ ಚರ್ಚೆಗಳಾಗಬೇಕಾ? ಜಾತಿ ಧರ್ಮದಗಳ ಚರ್ಚೆಗಳಾಗಬೇಕಾ? ಇಲ್ಲಪ್ಪ ನಾನು ಈ ಏರಿಯಾದಲ್ಲಿ ಕುಕ್ಕರ್ ಕೊಟ್ಟಿದ್ದಾರೆ, ಈ ಏರಿಯಾದಲ್ಲಿ ನಾನು ಸೀರೆ ಹಂಚ್ಬೇಕು, ಈ ಏರಿಯಾದಲ್ಲಿ ನಾನು ಗಣೇಶ ಹಂಚ್ಬೇಕು, ಇದು ಚರ್ಚೆ ಆಗ್ಬೇಕಾ? ಆಮೇಲೆ ಇಲ್ಲ ಈ ಜಾತಿಯವ್ನು ಇಷ್ಟು ಜನ ಇದ್ದಾರೆ, ಆ ಜಾತಿಯವ್ರು ಅಷ್ಟು ಜನ ಇದ್ದಾರೆ, ಇದು ಚರ್ಚೆ ಆಗ್ಬೇಕಾ? ಚರ್ಚೆ ಆಗಬೇಕಾಗಿರೋದು ಅಭಿವೃದ್ಧಿ ಬಗ್ಗೆ. ಈ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋವಂಥ ಪಕ್ಷ ಈಗ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರವರಲ್ಲೇ ಕಿತ್ತಾಟ ಇದೆ, ಅವ್ರವ್ರ ಆ ರಾಜಕೀಯದ ಒಂದು ಸುಳಿಲಿ ಅವರಿದ್ದಾರೆ. ಇದನ್ನೆಲ್ಲ ಬಿಟ್ಟು ಈಚೆ ಬಂದು ಒಂದು ಪ್ರಜಾಕೀಯ ಮಾಡೋಣ, ಪ್ರಜಾಕೀಯದಲ್ಲಿರೋ ಸಿದ್ಧಾಂತನ ವಿಚಾರಗಳಕ್ಕೋಸ್ಕರ ಮಾತಾಡೋಣ, ವಿಚಾರವಂತಿಕರಾಗೋಣ ಪ್ರತಿಯೊಬ್ಬ ಪ್ರಜೆನೂ ಅಂತ ಹೇಳ್ತಾರ. ಉಪೇಂದ್ರನ ಯಾರೂ ನಂಬ್ತಿಲ್ಲ. ಬಟ್ ಅದೇ 1000 ಪ್ರಶ್ನೆ ಕೇಳ್ತೀರಾ, ಉಪೇಂದ್ರ ರೋಡಿಗೆ ಬಂದಿಲ್ಲ ಅಂತ. ಉಪೇಂದ್ರ ಅವರು ನ್ಯೂಸ್ ಚಾನಲ್ಗಳಿಗೆ, ಪ್ರೈವೇಟ್ ನ್ಯೂಸ್ ಚಾನಲ್ಗಳಿಗೆ, ಇದು ಸರ್ಕಾರಿ ನ್ಯೂಸ್ ಚಾನಲ್ಗಳಿಗೆ, ಎಷ್ಟೋ ಯೂಟ್ಯೂಬರ್ಸ್ಗಳಿಗೆ ನೀವು ಹೋಗಿ ಕೇಳಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಹೋಗ್ದವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾವ್ದಾರು MLA, ಯಾವ್ದಾರು ನೀವು ಅಂದ್ಕೊಂಡಿರೋ ರಾಜಕೀಯ ನಾಯಕರು ಇಷ್ಟು ಇಂಟರ್ವ್ಯೂ ಕೊಟ್ಟಿರೋದು ಇತಿಹಾಸದಲ್ಲಿ ನನಗಂತೂ ಕಣ್ಣಿಗೆ ಬಿದ್ದಿಲ್ಲ. ಇದನ್ನೆಲ್ಲ ಉಪೇಂದ್ರ ಮಾಡ್ತಾ ಇದ್ದಾರೆ. ಇದು ಪ್ರಚಾರ ಅಲ್ವಾ? ಇದು ಜನಗಳಿಗೆ ತಲುಪ್ತಾ ಇಲ್ವಾ? ಅಪ್ಪ ಮೊಬೈಲ್ ಯಾರು ನೋಡೋದೇ ಇಲ್ಲ. ನೋಡಿರೋರು ಹೇಳಿ. ಒಬ್ಬ ಮನೆಯಲ್ಲಿ ಒಬ್ಬ ಎಜುಕೇಟೆಡ್ ಇರಲ್ವಾ? ಆಯ್ತಾ, ಇಡೀ ಬೀದಿಲಿ ಒಬ್ಬ ಎಜುಕೇಟೆಡ್ ಇರಲ್ವಾ? ನಿನ್ನ ಏರಿಯಾನ ನೀನು, ದೇಶನ ನೀನು ಕಾಪಾಡ್ಕೋಬೇಕು ಅಂದರೆ ನೀನು ಆ ಸುತ್ತಮುತ್ತ ಇರೋರಿಗೆ ಅವೇರ್ನೆಸ್ ಕೊಡಬೇಕಲ್ವಾ? ಇದನ್ನೇ ಪ್ರಜಾಕ್ಕೆ ಹೇಳ್ತಾ ಇರೋದು. ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗಲಿ, ಆಗ ಜನಗಳೆಲ್ಲ ಒಗ್ಗೂಡ್ತಾರೆ. ಜನಗಳು ಒಂದಾಗಬೇಕಿಲ್ಲಿ. ಜನಗಳು ಒಂದಾದಾಗ ನಿಮಗೆ ಆ ರಾಜಕೀಯದ ಆಟ ಏನೂ ನಡೆಯಲ್ಲ ಅನ್ನೋದೇ ಸತ್ಯ. ಉಪೇಂದ್ರ ಅವರು ಅದೇ ರಾಜಕೀಯದ ಆಟದಲ್ಲಿ ಬಂದು ಜನಗಳನ್ನೆಲ್ಲ ಕೆಳಗೆ ನಿಲ್ಲಿಸಿ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಜೈಕಾರ ಹಾಕ್ಸ್ಕೋಬೇಕು ಅಂತ
ಇಲ್ಲ, ಅದು ಆ ಪದ್ಧತಿ ಬಿಟ್ಟು ಜನಗಳೆಲ್ಲ ಒಂದಾಗ್ಲಿ, ಅವ್ರ ಏರಿಯಾ ಸಮಸ್ಯೆಗಳಿಗೆ ಅವ್ರವ್ರ ಚರ್ಚೆ ನಡೆಸ್ಬೇಕು. ಇಲ್ಲ, ಈ ಸಮಸ್ಯೆಗೆ ನಾವೆಲ್ಲ ಚರ್ಚೆ ನಡೆಸಿ ಈ ನಾವು ಹೇಳ್ದಂಗೆ ಕೆಲಸ ಮಾಡೋವಂಥ ಪಕ್ಷಕ್ಕೆ ನಾವು ಮತ ಹಾಕೋಣ. ನಮ್ಮ ಮಾತನ್ನ ಕೇಳಿ ಅವರು ಏನೇನು ನಡೆಸ್ಬೇಕಾದ್ರು ಅದನ್ನ ಕೇಳೋಂಥ ಪಕ್ಷಕ್ಕೆ ನಾವು ಮತ ಹಾಕೋಣ ಅಂತ ಜನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿದಾಗ ಖಂಡಿತ ಬದಲಾವಣೆ ಸಾಧ್ಯ. ಇಲ್ಲಿ ನೀವು ಕೆಲವ್ರು ಯಾರೋ ಮಾತಾಡೋ ಮಾತನ್ನ ಇಲ್ಲ ನಿಮಗೆ ಗೊತ್ತಾ ಕಾರ್ಯಕರ್ತರಿಲ್ಲ ಅಂದ್ರೆ ಆಗಲ್ಲ. ಪ್ರತಿಯೊಬ್ಬ ಪ್ರಜೆನೂ ಕಾರ್ಯಕರ್ತಾನೆ ಅಲ್ವಾ. ಕಾರ್ಯಕರ್ತರು ಏನು ಮಾಡ್ತಾರೆ, ಅವ್ರ ಪಕ್ಷದ ಬಗ್ಗೆ ಹೇಳ್ತಾರೆ. ಅದೇ ನಾವು ಕಾರ್ಯಕರ್ತರು ವೋಟರ್ಸ್ ಆಗಿ ಕಾರ್ಯಕರ್ತರು ಬೇಡ, ವೋಟರ್ಸ್ ಆಗೋಣ. ವೋಟರ್ಸ್ ಆಗಿ ನಾವು 4 ಜನಕ್ಕೆ ಕೇಳೋಣ ಪ್ರಜಾಕೀಯದ ಬಗ್ಗೆ. ಈ ವಿಚಾರಗಳನ್ನ ನಾವು ಹಂಚ್ತಾ ಹೋದಾಗ ಖಂಡಿತ ವಿಚಾರಕ್ಕೆ ಬೆಲೆ ಬರುವಂಥ ಸಮಾಜ ಬರುತ್ತೆ. ಈ ರಾಜಕೀಯದ ಆಟ ನಿಲ್ಲುತ್ತೆ. ಪ್ರಜಾಕೀಯ ಬಂದಾಗ ಮಾತ್ರ ಬದಲಾವಣೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ, ಡೀಪಾಗಿ ಅರ್ಥ ಮಾಡ್ಕೊಳ್ಳಿ ಅಂದರೆ ಪ್ರಜಾಕೀಯ ಬಂದು ರಾಕೆಟ್ ಸೈನ್ಸ್ ಅಲ್ಲ. ಅದು ಆ್ಯಕ್ಚುಲಿ ನಿಜವಾದ ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತ. ಅದನ್ನ ಒಡೆದು ಬೇರೆ ಥರ ಮಾಡಿಟ್ಟಿದ್ದಾರೆ. ದಯವಿಟ್ಟು ಈ ಟ್ರ್ಯಾಕಿಗೆ ತೊಗೊಂಡ್ಬರ್ಬೇಕಾಗಿರೋದೇ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇದನ್ನೇ ಹೇಳಿದ್ದೆ ನಾನು. ಪ್ರತಿಯೊಬ್ಬ ದೇಶಭಕ್ತನೂ ಈ ವಿಡಿಯೋ ನೋಡಬೇಕು. ಪ್ರತಿಯೊಬ್ಬ ಪ್ರಜೆನೂ ಇದು ಇಂಪಾರ್ಟೆಂಟು. ಇದು ಸರಿ ಅನ್ಸಿದ್ರೆ ಶೇರ್ ಮಾಡಿ. ಇನ್ನೂ ತುಂಬ ವಿಚಾರಗಳಿದೆ ಮಾತಾಡೋಕ್ಕೆ. ನಾನು 10 ನಿಮಿಷ ಮಾತಾಡಿದ್ದನ್ನೇ ತಾಳ್ಮೆಯಿಂದ ಕುತ್ಕೊಂಡು ಕೇಳೋಕ್ಕೆ ಟೈಮ್ ಇಲ್ದಿರೋ ಅಂತ ಸಮಾಜದಲ್ಲಿ ನಾವಿದ್ದೀವಿ. ನಾನು ಇನ್ನೂ ಒಂದು ದಿನ ಬೇಕಾದ್ರೂ ಮಾತಾಡ್ಬೋದು. ಹಾಗಾಗಿ ಈ ರೀಲ್ಸಲ್ಲಿ ಬರೀ 10 ನಿಮಿಷ ಮಾತಾಡೋದನ್ನೇ ತಳ್ಬಿಡ್ತೀರಾ. ದಯವಿಟ್ಟು ಪೂರ್ತಿಯಾಗಿ ಈ ರೀಲ್ಸ್ನ ನೋಡಿ ನಂತರ ಶೇರ್ ಮಾಡಿ. ಇದು ನಿಜವಾದ ದೇಶಭಕ್ತನಾಗಿ ನಾನು ಕೇಳ್ಕೊತಾ ಇರೋದು. ನನ್ನ ದೇಶ, ನನ್ನ ನಾಡು, ನನ್ನೂರು ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅದಕ್ಕೆ ನಾನು ಪ್ರಜಾಕೀಯನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀವು ಪ್ರಜಾಕೀಯನ ಆಯ್ಕೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ